ರಾಜನ್ ಹೇಳಿದ್ದಾರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಸಿಎಂ ಕೆಪಿಸಿಸಿ ಕಚೇರಿಗೆ ದೊಡ್ಡ ಬೀಗ ಹಾಕ್ಬೇಕಾಗುತ್ತೆ. ನೋಡಿ, ಈಗ ಸಿದ್ದರಾಮಯ್ಯನವರು ಜಿ ಪರಮೇಶ್ವರ್ ಕೆಲವು ಸಚಿವರು ಹೇಳಿದರು, ಶಾಸಕರ ಸಂಖ್ಯಾಬಲ ಆಧಾರದ ಮೇಲೆ ಮತ್ತು ಹೈಕಮಾಂಡ್ ಆಶೀರ್ವಾದ ಬೇಕಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ವ್ಯತಿರಿಕ್ತವಾಗಿ ಶಾಸಕರ ಸಂಖ್ಯಾಬಲ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ರಾಜಣ್ಣ ಮತ್ತು ಕೆಲವ್ರಿಗೆ ಅನಿಸಿದೆ ಡಿ.ಕೆ. ಶಿವಕುಮಾರ್ ಲಕೋಟೆ ಸಂಸ್ಕೃತಿ ಹಿಂದೆ ವೀರಪ್ಪ ಮೊಯ್ಲಿ ಆಗಿದ್ದಿಲ್ಲ, ಹೈಕಮಾಂಡ್ ಚೀಟಿ ಮುಖಾಂತರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಅವರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೋಸ್ಕರ ಕೆಪಿಸಿಸಿ ಕಚೇರಿಗೆ ಬೀಗ ಆಗ್ತಾರೆ ಅಂದರೆ ಕಾಂಗ್ರೆಸ್ ಹೊಡೆದ ಮನೆ, ಅವರಲ್ಲಿ 10 ಗುಂಪುಗಳಿದೆ. ಈ ರಾಜ್ಯದ ಜನ ಅಧಿಕಾರ ಕೊಟ್ಟದ್ದು ಉತ್ತಮವಾದ ಆಡಳಿತವನ್ನು ಮಾಡಿರಿ, ಅಭಿವೃದ್ಧಿ ಮಾಡಿರಿ, ರಾಜ್ಯದ ಗುಂಡಿಗಳು ಮುಚ್ಚಿರಿ. ಇವತ್ತು ಸರ್ಕಾರ ಟೇಕಪ್ ಆಗಿಲ್ಲ, ಐಸಿ ವಾರ್ಡ್ಗಿದೆ. ಈ ಸರ್ಕಾರ ಭ್ರಷ್ಟ ಸರ್ಕಾರ. ಅನಗತ್ಯವಾಗಿ BJP ಮೇಲೆ ಆರೋಪ ಮಾಡಿದ್ರು, ಪರ್ಸೆಂಟೇಜ್ ಅಂತೇಳಿ. ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತು. ಮೊನ್ನೆ ಏನು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆರೋಪ ಮಾಡಿದರು, ಭಾಳ ದೊಡ್ಡ ಭ್ರಷ್ಟ ಸರ್ಕಾರ ಅಂತ ಹೇಳಿದರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಧಮಕಿ ಹಾಕಿದರು. ಯಾವ ರೀತಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೇಲಾಡ್ತದೆ, ಅದಕ್ಕೋಸ್ಕರ ರಾಜಣ್ಣ ಅವ್ರ ಹೇಳಿಕೆ 100% ಸತ್ಯ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರಿಗೆ ಮನವರಿಕೆ ಆಗಿದೆ. ಬೀಗ ಹಾಕಿದ್ರು ಹಾಕ್ಬೋದು, ಹೇಳೋಕ್ಕಾಗಲ್ಲ. ಅದು ಹೊಡೆದ ಮನೆ ಕಾಂಗ್ರೆಸ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು.